ನಾವು ಇಲ್ಲಿ ಬಂದಿರ್ತಕ್ಕಂಥವ್ರು ನೋಡಿ, ವೀರಶೈವ ಲಿಂಗಾಯತರು ಒಳಪಂಗಡಗಳು ಮತ್ತು ಹಿಂದುಳಿದ ವರ್ಗ, SC ST ಒಳಪಂಗಡಗಳು ಮತ್ತು ವಕೀಲ ಸಮಾಜ, ನಾವೆಲ್ಲ ಒಟ್ಟಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರು ಅಣ್ಣ ಬಸವಣ್ಣನವರ ಸಾಮಾಜಿಕ ಏನಿದೆ ಹೇಳೋದಿಲ್ಲ ಆ ರೆಡಿಯಲ್ಲಿ ಬಂದಿದ್ದೀವಿ. ಜಿಲ್ಲಾಧ್ಯಕ್ಷಗಳಿದ್ದಾರೆ, ಅಪ್ಪ ಇಲ್ಲ ಅವ್ವ ಇಲ್ಲ ಅಂತ ಹೇಳಿದ್ರು. ಅವರು ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀರಿ, ಯಾರನ್ನಂತ ಭಾವಿಸ್ಕೊಳ್ಳಿ. ಇವತ್ತು ಏನಾಗಿದೆ, ಅವರು ಮಾಧ್ಯಮ ಸ್ನೇಹಿತರು ಅವ್ರು ಏನಾಗಿದೆ ಬಾಯಿ ಚಟಕ್ಕೋಸ್ಕರ ಅಂತ ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟು ಮಾಧ್ಯಮ ಸ್ನೇಹಿತರೇನು ನಮ್ಗೆ ಇದಲ್ಲ. ಅವ್ರು ಏನಿದೆ ಇಲ್ಲಿ ಏನಿದೆ, ವಿಜಯೇಂದ್ರ ವರ್ಸಸ್, ದಯಮಾಡಿ ವಿಜಯೇಂದ್ರ ವರ್ಸಸ್ ಅಲ್ಲ, ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಕೇವಲ 4 ಜನ ಬೆರಳೆಣಿಕೆಯಷ್ಟವರು, 4 ಜನ ನಾವು ತಂಡದಲ್ಲಿ, ಅದೊಂದು ಗುಂಪು, ತಂಡ ಅಲ್ಲ ಗುಂಪು. ತಂಡ ಅಂದ್ರೆ 3 ತಂಡಗಳು, ವಿಜಯೇಂದ್ರ, R ಅಶೋಕ್ ಮತ್ತು ಚಲವಾದಿ ನಾರಾಯಣ ನೇತೃತ್ವ ತಂಡಗಳು ಎಲ್ಲರೂ ಇದ್ದೀವಿ, ಅದು ತಂಡ. ಇವ್ಯಾರೋ ಬೆರಳೆಣಿಕೆಯಲ್ಲಿ ಪಕ್ಷ ಆಳ್ಮಾಡೋರು, ಕಾಂಗ್ರೆಸ್ ಇಂದ ಸುಪಾರಿ ತಗೊಂಡ್ರೆ ಇವರು ಇವತ್ತು ವಿನಾಕಾರಣ ಹೋರಾಟ ಮಾಡ್ತಾರೆ. ಮಾಧ್ಯಮ ಸ್ನೇಹಿತರೆ, ಸನ್ಮಾನ್ಯ ಯಡಿಯೂರಪ್ಪರ ಪಾರ್ಟಿ ಕಟ್ಟಿದೆ ಅಂತ ಎಲ್ಲ ಗೊತ್ತಿದೆ. ಪಾದಯಾತ್ರೆ, 100,000 ಕೇಸ್ಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ CK45 ಕಾರ್ನಲ್ಲಿ, ನಮ್ಮ ನಾಗೇಂದ್ರ ಹೇಳಿದ್ರು, CK45 ಕಾರ್ನಲ್ಲಿ ಓಡಾಡಿದ್ರು ಅವರು. ಯಡಿಯೂರಪ್ಪನವರು ಮಿಂಚಿನಂತೆ ಸಂಚಾರ ಮಾಡ್ತಾರೆ, ಕಣ್ಣೀರಿಗಿದೆ. ಇವರು ಅವತ್ತು ಕಣ್ಣೇ ಬಿಟ್ಟಿರಲಿಲ್ಲ. ಇವರು ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವರು ಕಣ್ಣು ಬಿಟ್ಟಿರಲಿಲ್ಲ. ಈ ಯಡಿಯೂರಪ್ಪನ ಧೂಳಿ ಸಮಾನ, ಇವರು ಧೂಳಿ ಸಮಾನ ಎಚ್ಚರಿಕೆಯನ್ನು ಕೊಡ್ತಾರೆ. ನಿಮ್ಮ ಹೋರಾಟ ಯಾರು ವಿರುದ್ಧ ಇರಬೇಕು? ಏನು ವಿಜೇಂದ್ರ ವಿರುದ್ಧ ಯಡಿಯೂರಪ್ಪ 17ರಲ್ಲಿ ಆ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು, 19 ಮುಖ್ಯಮಂತ್ರಿ ಆದ್ರು, ಅವಾಗ್ಲೂ ಇಂಥ ತೊಂದರೆ ಕೊಟ್ಟರು. ಶಕುನಿ ಉಳಿತಾರೆ ಕೆಲವರು, ಏನ್ ಮಾಡಲ್ಲ. ಈ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ನಮ್ಮ BC ಪಡೆದಿರ್ತೀನಿ, ಯಾರು ಮಲ್ಲಪ್ಪ ಶೆಟ್ರು ನೀರ್ ಸಾಲಕ್ಕಂತಿರ್ತಾರೆ. ಏನ ದಯಮಾಡಿ ಸಂಗೊಳ್ಳಿ ರಾಯಣ್ಣ ಏನಾಯ್ತಣ್ಣ ಹೋರಾಟಗಾರ. ಹಾಗಾಗಿ ಅಲ್ಲಿ ಮಲ್ಲಪ್ಪ ಶೆಟ್ಟಿನೇ ನಮ್ಮ ಕಾರ್ಯಕರ್ತ ತುತಿಗಳ ಭಾರತದಲ್ಲಿ ಪ್ರವಾಸ ಮಾಡ್ತಿದ್ವಿ. ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದ್ದು ಬೆಳೆಸಿದ್ದು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ವಿಜೇಂದ್ರದ ಅಧ್ಯಕ್ಷ ಮಾಡಿದ್ಯಾರು? ಯಡಿಯೂರಪ್ಪನ. ನಾವ್ ಯಾರು ಅಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ರು, ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, BL ಸಂತೋಷಿ. ಅರೆ ನೀವು ವಿಜೇಂದ್ರ ಬೈಯೋದು ಒಂದೇ, ಅವ್ರಿಗೆ ಬೈಯೋದು ಒಂದೇ. ಬಹಳಷ್ಟು ಅತಿ ಆಯ್ತು. ಕಾರ್ಯಕರ್ತರು ಕಳೆದ 1-2 ತಿಂಗಳಿಂದ ನಮಗೆ ಎಲ್ಲರಿಗೂ ಕರೆ ಮಾಡ್ತಾರೆ. ಕೇವಲ ನನಗಷ್ಟೆಲ್ಲ, ನಿನ್ನೆ BC ಪಟೇಲ್ ಸಿಕ್ಕಾಪಟ್ಟೆ ಫೋನ್, ಕಟ್ಟಾಜಿ ಫೋನ್, ಇಲ್ಲಿರೋ ಎಲ್ಲರಿಗೂ ಫೋನ್. ನಮ್ಮ ಅರ್ಧಾರಾಣಿ ಶಿವಮೊಗ್ಗದಿಂದ ಹಿಡಿದು ಕಾರವಾರದಿಂದ ಹಿಡಿದು ಎಲ್ಲ ಕಡೆಯಿಂದ ಬಂದಿವಿ ನಾವು. ಎಲ್ಲ ಜಿಲ್ಲೆ, ರಾಯಚೂರು ಮತ್ತು ಕನಕಿರಿ, ಬೆಳಗಾವಿ ಎಲ್ಲ ಜಿಲ್ಲೆಯಲ್ಲಿ ನಾವು, ಬಳ್ಳಾರಿ ಐತೆ ನಾವು ಹುಣಸೂರು ಕ್ಷಮೆ, ಎಲ್ಲ ಜಿಲ್ಲೆಯಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಯಲ್ಲಿ. ಹಾಗಾಗಿ ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ನಿಮ್ಮ ಹೋರಾಟ ಯಡಿಯೂರಪ್ಪರ ವಿರುದ್ಧ, ವಿಜಯೇಂದ್ರ ವಿರುದ್ಧ ಹೋರಾಟ ಅಲ್ಲ. ನಿಮ್ಮ ತಾಕತ್ತು. ಮೂಡ ಪಾದಯಾತ್ರೆ ಮುಂದರ ರಾಜ್ಯದ ಅಧ್ಯಕ್ಷರು ಎಲ್ಲೋಗಿದ್ದೆಪ್ಪ, ಎಲ್ಲೋಗಿದ್ದೆ? ಇದು ಉತ್ತರ ಕೊಡಬೇಕು. ಕಾಣದಂತೆ ಮಾಯವಾದಂತೆ ಅಲ್ಲ, ಹಂಗೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಒಳಗಡೆ ವಿಜಯೇಂದ್ರ ಪಾದಯಾತ್ರೆ ಹಾಳಾಗ್ಲಿ ಅಂತ ಹೇಳಿ ಮುಂಚಾಕ್ತಿದ್ಯಾ? ಅವ್ರ ಜೊತೆಗೆ, ವಿಜಯೇಂದ್ರ ಜೊತೆಗೆ ಪ್ರತಿಪಕ್ಷ ನಾಯಕರುಗಳು, ಚಲವಾದಿ ನಾರಾಯಣ ಸ್ವಾಮಿ, R ಅಶೋಕ್ ಎಲ್ಲ ಮುಖಂಡರು ಇದ್ರು. ನೀನ್ ಯಾಕಪ್ಪ ಬರ್ಲಿಲ್ಲ? ಅಂದ್ರೆ ಭ್ರಷ್ಟಾಚಾರ ನೀವು ಒಪ್ಪಿದ್ದಿ ಅಂತ ತಾನೆ. ಇಲ್ಲಿ ಮೈಸೂರಲ್ಲಿ ಪಾದಯಾತ್ರೆ ಆದ ತಕ್ಷಣ ಬೆಳಗಾವಿಯಲ್ಲಿ ಸಭೆ ಸೇರಿದ್ರು. ಕುಡಿಯೋ ನೀರಿನಲ್ಲಿ ಏನೋ ಅಂತಲ್ಲ, ಆ ಕೆಲಸ ಮಾಡಿದ್ರು. ಅಂದ್ರೆ ಆಳವಾಗಿದ್ದು ಅವ್ರ ಉದ್ದೇಶ. ದಾವಣಗೆರೆ ಬರ್ತಾರೆ, ಯಾರು ಸೋತವರು, ಟಿಕೆಟ್ಸ್ ವಂಚಿತರು. ನೋಡಿ ಬಹಳ ಚೆನ್ನಾಗಿದೆ, ಟಿಕೆಟ್ ವಂಚಿತರು, ಲೋಕಸಭೆ ಚುನಾವಣೆ ಸೋತವರು ಮತ್ತು ಯಾರೋ ಬೆರಳಿಕೆಯಷ್ಟು ಈ ರೀತಿ 3-4 ಜನ ತಂಡ ಅಂತ ಮಾಡಿದ್ರೆ ದಾವಣಗೆರೆ ಬಂದ್ರು. ಎಲ್ಲ ಕಡೆ ಅವರಿಗೆ ಪ್ರೊಟೆಸ್ಟ್ಗಳು ಆಗಿದೆ. ಅವ್ರು ಹೋದಾಗ ಎಲ್ಲಿ ಜಿಲ್ಲಾಧ್ಯಕ್ಷರು ಇರಲಿಲ್ಲ, ಪಕ್ಷದ ಮುಖಂಡರು ಇರಲಿಲ್ಲ, ಮಾಜಿ ಶಾಸಕರಿಲ್ಲ, ಹಾಲಿ ಶಾಸಕರಿಲ್ಲ, ಲೋಕಸಭೆ ಇರಲಿಲ್ಲ. ನೋಡಿ ನಾವು ಸೋತಿರ್ಬೋದು, ನಮ್ಮ ಸಾಮರ್ಥ್ಯದಲ್ಲಿ ಕಡಿಮೆ ಆಗಿಲ್ಲ, ನಮ್ದು ಯಾವ್ದು ವರ್ಚಸ್ಸಿದೆ. ನಿನ್ನೆ ಮುಳುಬಾಗಿಲು ಕುಡುಮಲೆ ಗಣೇಶನ ದೇವಸ್ಥಾನಕ್ಕೆ ನಮ್ಮ ಆಲಪಂಡ ವಿಘ್ನೇಶ್ವರ ಸಕಲ ವಿಘ್ನಗಳ ನಿವಾರಕ, ವಿಘ್ನ ಎಲ್ಲವೂ ನಿವಾರಣೆಯಲ್ಲಿ ರಾಜ್ಯದ ಅಧ್ಯಕ್ಷ ಶಕ್ತಿ ತುಂಬಕ, ರಾಜ್ಯದ ಅಧ್ಯಕ್ಷರ ಪಕ್ಷ. ಇದನ್ನು ಒಪ್ಪಿಕೊಳ್ಳಬೇಕು. ನೀವು ವಿಜೇಂದ್ರ ಬೈದ್ರೆ ಅವ್ರ ಮೇಲೆ ಬೈದಂಗೆ ಇದನ್ನು ಒಪ್ಪಿಕೊಳ್ಳೇಬೇಕು. ಒಪ್ಪಿಕೊಂಡ್ರೆ ಬ್ಯಾಡ, ಹೋಗಪ್ಪ ಪಕ್ಷದ ಹೊರಗಡೆ ಹೋಗು ಅಂದ್ರೆ ಇಲ್ಲಿಂದ ಕೊಂಡ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ.
ನಿನ್ನೆ ದಲಿತ ಸಂಘಟನೆಗಳು ದಮ್ಮಿದ್ರು ಹೋಗ್ಲಿ ನಮ್ಮ ಸುಬ್ರಹ್ಮಣ್ಯ ಸೋಮಶೇಖರ್ ನಿನ್ನೆ ದಲಿತ ಸಂಘಟನೆಗಳು ನಮ್ಮನ್ನು ಸ್ವಾಗತ ಮಾಡಿ ಭರ್ಜರಿ ಸ್ವಾಗತ ಮಾಡಿ ಗಣೇಶನ ದರ್ಶನ ಮಾಡಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ. ಆದ್ರೆ ಸದ್ಬುದ್ಧಿ ಕೊಡ್ಲಿಲ್ಲ ಅವ್ರಿಗೆ ಭಗವಂತ. ಕೊಡ್ತೀವಿ ಅಂದ್ರೆ ಇವ್ರು ಬೇಡ ಅಂತ ಓಡ್ತಾರೆ. ನಾವ್ ಹೇಳ್ತಾ ಇದೀವಿ ನಿಮ್ಮ ಹೋರಾಟ ಭ್ರಷ್ಟಾಚಾರ ಹೋರಾಡಬೇಕು. ಹೆಸರಿಗಷ್ಟೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್. ಇವ್ರು ಏನ್ ಹೇಳಿದ್ದಾರೆ ನನ್ನ ದಾಖಲೆ ಇದೆ, ನಮ್ಮ ಇರ್ಪಣ್ಣ ಹೇಳಿದ್ರಲ್ಲ ನೋಡಿ, ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯಗೆ ನಾನು ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ. ಮ್ಯಾಚ್ ಫಿಕ್ಸಿಂಗ್ ಅಂತಿದೆ ಅಂದ್ರೆ ಬಿಜೆಪಿ ಸುಪಾರಿ ಕೊಡೋರು ಅವ್ರು ಕೊಡೋರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನವರು ಭಾಳ ಹಿರಿಯರು. ವಿಶ್ವನಾಥರವರು ಮುತ್ಸದ್ದಿ ರಾಜಕಾರಣಿ, ಹಿಂದುಳಿದ ನಾಯಕರು. ಅವ್ರು ಏನು ಹೇಳಿದ್ರು ಇಲ್ಲಿ, ಸಿದ್ದರಾಮಯ್ಯನವರು ಮೋರ್ಚಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಹಿರಿಯರು. ವಿಶ್ವನಾಥರವರು ಎಂತ ಮಾತು ಹೇಳಿದ್ರು ಹಿರಿಯರು. ಇದೇ ತಾನೇ ನಿಮ್ದು ಮ್ಯಾಚ್ ಫಿಕ್ಸಿಂಗ್ ಹೋರಾಟ. ನಿಮ್ಮ ದಾಖಲೆಗಳು ಬಿಚ್ಚಿಡ್ತೀವಿ ಅಂತ ಹೇಳ್ತಾರಪ್ಪ. ಏನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತೀಯ? ಸದಾನಗೌಡರು ಏನು ಹೇಳಿದ್ರು, ಅರೆ ಎಲ್ಲ ಒಟ್ಟಾಗಿ ಒಂದಾಗ ಹೋಗ್ಬೇಕು. ಸದಾನಗೌಡರು ನೋಡಪ್ಪ, ಕಾಸಿಯ ನಾವೆಲ್ಲ ಮಾತಾಡ್ತಿರ್ತೀವಿ. ಆಗ ಔಪಚಾರಿಕತೆ ಮಾತುಕತೆ ಬಂದಾಗ ಅವ್ರು ಹಂಗೆ ಹೇಳಿದ್ರು, ಸೀಟಿ ಹಿಂಗೆ ಹೇಳಿದ್ರು. ಈಗ ಅವರು ಬಿಚ್ಚಿಡ್ತೀವಿ. ಏನು ಬಿಚ್ಚಿದ್ದೀವಿ? ಎಲ್ಲೆಲ್ಲಿ ಬಿಚ್ಚಿದ್ದೀವಿ? ಇದು ಸರಿ ನಡೆಯಲ್ಲ. ಈ ರೀತಿ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೆಯಲ್ಲ. ನಾವು ಇಲ್ಲಿ ಬಂದಿರ್ತಕ್ಕಂಥವ್ರು ನೋಡಿ, ವೀರಶೈವ ಲಿಂಗಾಯತರು ಒಳಪಂಗಡಗಳು ಮತ್ತು ಹಿಂದುಳಿದ ವರ್ಗ, SC ST ಒಳಪಂಗಡಗಳು ಮತ್ತು ಒಕ್ಕಲಿಗ ಸಮಾಜ, ನಾವೆಲ್ಲ ಒಟ್ಟಾಗಿ ಇಲ್ಲಿ ಬಂದಿರ್ತಕ್ಕಂಥವ್ರು ಅಣ್ಣ ಬಸವಣ್ಣನವರ ಸಾಮಾಜಿಕ ಏನಿದೆ ಹೇಳೋದಿಲ್ಲ ಆ ಅಡಿಯಲ್ಲಿ ಬಂದಿದ್ದೀವಿ. ಜಿಲ್ಲಾಧ್ಯಕ್ಷಗಳಿದ್ದಾರೆ. ಅಪ್ಪ ಇಲ್ಲ ಅವ್ವ ಇಲ್ಲ ಅಂತ ಹೇಳಿದ್ರು. ಅವರು ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ಯಾರನ್ನಂತೆ ಭಾವಿಸ್ಕೊಡಿ. ಇವತ್ತು ಏನಾಗಿದೆ, ಅವರು ಮಾಧ್ಯಮ ಸ್ನೇಹಿತರು ಅವ್ರಿಗೆ ಏನಾಗಿದೆ, ಬಾಯಿ ಚಟಕ್ಕೋಸ್ಕರ ಅಂತ ಮಾತಾಡ್ತಾರೆ ಅಷ್ಟೇ. ಅದು ಬಿಟ್ಟು ಮಾಧ್ಯಮ ಸ್ನೇಹಿತರೇನು ನಮ್ಗೆ ಇದಲ್ಲ. ಅವ್ರು ಏನಿದೆ, ಇಲ್ಲಿ ಏನಾಗಿದೆ, ವಿಜಯೇಂದ್ರ ವರ್ಸಸ್, ದಯಮಾಡಿ ವಿಜಯೇಂದ್ರ ವರ್ಸಸ್ ಅಲ್ಲ. ವಿಜಯೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಕೇವಲ 4 ಜನ ಬೆರಳೆಣಿಕೆ ಅಷ್ಟವರು, 4 ಜನ ನಮ್ಮ ತಂಡದಲ್ಲಿ. ಅದೊಂದು ಗುಂಪು, ತಂಡ ಅಲ್ಲ ಗುಂಪು. ತಂಡ ಅಂದ್ರೆ 3 ತಂಡಗಳು, ವಿಜಯೇಂದ್ರ, ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣ ನೇತೃತ್ವ ತಂಡಗಳು ಎಲ್ಲರೂ ಇದ್ದೀವಿ. ಅದು ತಂಡ. ಇವ್ರ್ಯಾರೋ ಬೆರಳೆಣಿಕೆಯಲ್ಲಿ ಪಕ್ಷ ಆಳ್ಮಾಡೋರು, ಕಾಂಗ್ರೆಸ್ ಇಂದ ಸುಪಾರಿ ತಗೊಂಡ್ರೆ ಇವರು ಇವತ್ತು ವಿನಾಕಾರಣ ಹೋರಾಟ ಮಾಡ್ತಾರೆ. ಮಾಧ್ಯಮ ಸ್ನೇಹಿತರೆ, ಸನ್ಮಾನ್ಯ ಯಡಿಯೂರಪ್ಪರ ಪಾರ್ಟಿ ಕಟ್ಟಿದೆ ಅಂತ ಎಲ್ಲ ಗೊತ್ತಿದೆ. ಪಾದಯಾತ್ರೆ, 100,000 ಕೇಸ್ಗಳು, ಸೈಕಲ್ ತುಳಿದು, ಸ್ಕೂಟರ್ ಹೋಗಿ CCAR 45 ಕಾರ್ನಲ್ಲಿ, ನಮ್ಮ ನಾಗೇಂದ್ರ ಹೇಳಿದ್ರು, CCAR 45 ಕಾರ್ನಲ್ಲಿ ಓಡಾಡಿದ್ರು ಅವರು. ಯಡಿಯೂರಪ್ಪರು ಮಿಂಚಿನಂತೆ ಸಂಚಾರ ಮಾಡ್ತಾರೆ, ಕಣ್ಣಿದ್ರಿಗಿದೆ. ಇವರು ಅವತ್ತು ಕಣ್ಣೇ ಬಿಟ್ಟಿರಲಿಲ್ಲ. ಇವರು ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದಾಗ ಇವ್ರು ಕಣ್ಣು ಬಿಟ್ಟಿರಲಿಲ್ಲ. ಈ ಯಡಿಯೂರಪ್ಪನ ಧೂಳಿ ಸಮಾನ, ಇವರು ಧೂಳಿ ಸಮಾನ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಿಮ್ಮ ಹೋರಾಟ ಯಾರು ವಿರುದ್ಧ ಇರಬೇಕು? ಏನು ವಿಜೇಂದ್ರ ವಿರುದ್ಧ ಯಡಿಯೂರಪ್ಪ 17ರಲ್ಲಿ ಆ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು. 19 ಮುಖ್ಯಮಂತ್ರಿ ಆದ್ರು, ಅವಾಗ್ಲೂ ಇಂಥ ತೊಂದರೆ ಕೊಟ್ಟರು. ಶಕುನಿಗಳು ಇರ್ತಾರೆ ಕೆಲವು, ಏನ್ ಮಾಡಲ್ಲ. ಈ ಕಿತ್ತೂರಾಣಿ ಚೆನ್ನಮ್ಮ ಆಸ್ಥಾನದಲ್ಲಿ ನಮ್ಮ BC ಪಟೇಲ್ ಇರ್ತೀನಿ, ನೇರಣ ಮಲ್ಲಪ್ಪ ಶೆಟ್ರು ನೀರ್ ಸಾಲಕ್ಕಂತಿರ್ತಾರೆ. ಏನಣ್ಣ ದಯಮಾಡಿ ಕಾರ್ಯಕ್ರಮ ಸಂಗೊಳ್ಳಿ ರಾಯಣ್ಣ ಏನಾಯ್ತಣ್ಣ ಹೋರಾಟಗಾರ. ಹಾಗಾಗಿ ಅಲ್ಲಿ ಮಲ್ಲಪ್ಪ ಶೆಟ್ಟಿನೇ ನಮ್ಮ ಕಾರ್ಯಕ್ರಮದ ದುತಿಗಳ ಭಾರತದಲ್ಲಿ ಪ್ರವಾಸ ಮಾಡ್ತಿದ್ವಿ. ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿದ್ದು ಬೆಳೆಸಿದ್ದು ಅಂತ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ವಿಜೇಂದ್ರದ ಅಧ್ಯಕ್ಷ ಮಾಡಿದ್ಯಾರು? ಯಡಿಯೂರಪ್ಪನ. ನಾವು ಯಾರು ಅಲ್ಲ, ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ರು. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, BL ಸಂತೋಷಿ. ಅರೆ ನೀವು ವಿಜೇಂದ್ರ ಬೈಯೋದು ಒಂದೇ, ಅವ್ರಿಗೆ ಬೈಯೋದು ಒಂದೇ. ಬಹಳಷ್ಟು ಅತಿ ಆಯ್ತು. ಕಾರ್ಯಕರ್ತರು ಕಳೆದ 1-2 ತಿಂಗಳಿಂದ ನಮಗೆ ಎಲ್ಲರಿಗೂ ಕರೆ ಮಾಡ್ತಾರೆ. ಕೇವಲ ನನಗಷ್ಟೇ ಅಲ್ಲ, ನಿನ್ನೆ BC ಪಟೇಲ್ ಸಿಕ್ಕಾಪಟ್ಟೆ ಫೋನ್, ಕಟ್ಟಾಜಿ ಫೋನ್, ಇಲ್ಲಿರೋ ಎಲ್ಲರಿಗೂ ಫೋನ್. ನಮ್ಮ ಅರ್ಧ ಶಿವಮೊಗ್ಗ ಹಿಡಿದು ಕಾರವಾರದಿಂದ ಹಿಡಿದು ಎಲ್ಲ ಕಡೆಯಿಂದ ಬಂದಿವಿ ನಾವು. ಎಲ್ಲ ಜಿಲ್ಲೆ, ರಾಯಚೂರು ಮತ್ತು ಕನಕಿರಿ, ಬೆಳಗಾವಿ ಎಲ್ಲ ಜಿಲ್ಲೆಯಲ್ಲಿ ನಾವು. ಬಳ್ಳಾರಿ ಐತೆ ನಾವು ಸೋಸಿಗಳ ಕ್ಷಮೆಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಯಲ್ಲಿ. ಹಾಗಾಗಿ ನಿಮ್ಮ ಹೋರಾಟ ಯಾರು ವಿರುದ್ಧ ಇರಬೇಕು? ನಿಮ್ಮ ಹೋರಾಟ ಯಡಿಯೂರಪ್ಪನ ವಿರುದ್ಧ, ವಿಜಯೇಂದ್ರ ವಿರುದ್ಧ ಹೋರಾಟ ಅಲ್ಲ.
ನಿಮ್ಮ ತಾಕತ್ತು ಮೂಡ ಪಾದಯಾತ್ರೆ ಮೊದಲ ರಾಜ್ಯದ ಅಧ್ಯಕ್ಷರು ಎಲ್ಲೋಗಿದ್ದೆಪ್ಪ, ಎಲ್ಲೋಗಿದ್ದೆ? ಇದು ಉತ್ತರ ಕೊಡಬೇಕು. ಕಾಣದಂತೆ ಮಾಯವಾದಂತೆ ಅಲ್ಲ, ಹಂಗೆ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಒಳಗಡೆ ವಿಜೇಂದ್ರ ಪಾದಯಾತ್ರೆ ಹಾಳಾಗ್ಲಿ ಅಂತ ಹೇಳಿ ವಂಚಾಗ್ತಿದ್ಯಾ? ಅವ್ರ ಜೊತೆಗೆ ವಿಜೇಂದ್ರ ಜೊತೆಗೆ ಪ್ರತಿಪಕ್ಷ ನಾಯಕರುಗಳು ಚಲವಾದಿ ನಾರಾಯಣಸ್ವಾಮಿ ಆರ್ ಎಲ್ಲ ಮುಖಂಡರು ಇದ್ರು. ನೀನ್ ಯಾಕಪ್ಪ ಬರ್ಲಿಲ್ಲ? ನೀನ್ಯಾಕೆ ಬರ್ಲಿಲ್ಲ ಅಂದ್ರೆ ಭ್ರಷ್ಟಾಚಾರ ನೀವು ಒಪ್ಪಿದ್ದಿ ಅಂತ ತಾನೆ. ಇಲ್ಲಿ ಮೈಸೂರಲ್ಲಿ ಪಾದಯಾತ್ರೆ ಆದ ತಕ್ಷಣ ಬೆಳಗಾವಿಯಲ್ಲಿ ಸಭೆ ಸೇರಿದ್ರು. ಕುಡಿಯೋ ನೀರಲ್ಲಿ ಏನೋ ಅಂತಲ್ಲ ಆ ಕೆಲಸ ಮಾಡಿದ್ರು. ಅಂದ್ರೆ ಹಾಳಾಗಿದ್ದು ಅವ್ರ ಉದ್ದೇಶ. ದಾವಣಗೆರೆಗೆ ಬರ್ತಾರೆ, ಯಾರು ಸೋತವರು ಟಿಕೆಟ್ಸ್ ವಂಚಿತರು ನೋಡಿ, ಬಹಳ ಚೆನ್ನಾಗಿದೆ. ಟಿಕೆಟ್ ವಂಚಿತರು, ಲೋಕಸಭೆ ಚುನಾವಣೆ ಸೋತವರು ಮತ್ತು ಯಾರೋ ಬೆರಳಿಕೆಯಷ್ಟು ಈ ರೀತಿ 3-4 ಜನ ತಂಡ ಅಂತ ಮಾಡಿದ್ರೆ ದಾವಣಗೆರೆಯಲ್ಲಿ ಬಂದ್ರು. ಎಲ್ಲ ಕಡೆ ಅವರಿಗೆ ಪ್ರೊಟೆಸ್ಟ್ಗಳಾಗಿದೆ. ಅವ್ರು ಹೋದಾಗ ಎಲ್ಲಿ ಜಿಲ್ಲಾಧ್ಯಕ್ಷರು ಇರಲಿಲ್ಲ, ಪಕ್ಷದ ಮುಖಂಡರು ಇರಲಿಲ್ಲ, ಮಾಜಿ ಶಾಸಕರಿಲ್ಲ, ಹಾಲಿ ಶಾಸಕರಿಲ್ಲ, ಲೋಕಸಭೆ ಇರಲಿಲ್ಲ. ನೋಡಿ, ನಾವು ಸೋತಿರ್ಬೋದು, ನಮ್ಮ ಸಾಮರ್ಥ್ಯದಲ್ಲಿ ಕಡಿಮೆ ಆಗಿಲ್ಲ, ನಮ್ದೇ ಆದ ವರ್ಚಸ್ಸಿದೆ. ನಿನ್ನೆ ಮುಳುಬಾಗಿಲು ಗಣೇಶನ ದೇವಸ್ಥಾನಕ್ಕೆ ನಮ್ಮ ಆಲಪಂಡ ವಿಘ್ನೇಶ್ವರ ಸಕಲ ವಿಘ್ನಗಳ ನಿವಾರಕ ಎಲ್ಲವೂ ನಿವಾರಣೆಯಲ್ಲಿ ರಾಜ್ಯದ ಅಧ್ಯಕ್ಷ ಶಕ್ತಿ ತುಂಬಬೇಕು. ರಾಜ್ಯದ ಅಧ್ಯಕ್ಷರ ಪಕ್ಷ ಇದನ್ನು ಒಪ್ಪಿಕೊಳ್ಳಬೇಕು. ನೀವು ವಿಜೇಂದ್ರ ಬೈದ್ರೆ ಅವ್ರ ಮೇಲೆ ಬೈದಂಗೆ ಇದನ್ನು ಒಪ್ಪಿಕೊಳ್ಳೇಬೇಕು. ಒಪ್ಪಿಕೊಂಡ್ರೆ ಬೇಡ, ಹೋಗಪ್ಪ ಪಕ್ಷದ ಹೊರಗಡೆ ಹೋಗು ಅಂದ್ರೆ ಇಲ್ಲಿಂದ ಬಂಧ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನಿನ್ನೆ ದಲಿತ ಸಂಘಟನೆಗಳು ದಮ್ಮಿದ್ರು ಹೋಗ್ಲಿ, ನಮ್ಮ ಸುವರ್ಣ ಹೇಳ್ತಾರೆ ಸಂಘಟನೆ. ನಿನ್ನೆ ದಲಿತ ಸಂಘಟನೆಗಳು ನಮ್ಮನ್ನು ಸ್ವಾಗತ ಮಾಡಿ, ಭರ್ಜರಿ ಸ್ವಾಗತ ಮಾಡಿ, ಗಣೇಶನ ದರ್ಶನ ಮಾಡಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ. ಆದ್ರೆ ಸದ್ಬುದ್ಧಿ ಕೊಡ್ಲಿಲ್ಲ ಅವ್ರಿಗೆ ಭಗವಂತ. ಕೊಡ್ತೀವಿ ಅಂದ್ರೆ ಇವ್ರು ಬೇಡ ಅಂತ ಓಡ್ತಾರೆ. ನಾವ್ ಹೇಳ್ತಾ ಇದೀವಿ, ನಿಮ್ಮ ಹೋರಾಟ ಭ್ರಷ್ಟಾಚಾರ ಹೋರಾಡಬೇಕು. ಹೆಸರಿಗಷ್ಟೇ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀರಿ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್. ಇವ್ರು ಏನ್ ಹೇಳಿದ್ದಾರೆ, ನನ್ನ ದಾಖಲೆ ಇದೆ, ನಮ್ಮ ಇರ್ಪಣ್ಣ ಹೇಳಿದ್ರಲ್ಲ ನೋಡಿ, ಸಿಎಂ ಸಿದ್ದರಾಮಯ್ಯಗೆ ನಾನು ಪಕ್ಷಾತೀತವಾಗಿ ಬೆಂಬಲ ಕೊಡ್ತೀನಿ. ಮ್ಯಾಚ್ ಫಿಕ್ಸಿಂಗ್ ಅಂತಿದೆ ಅಂದ್ರೆ ಬಿಜೆಪಿ ಸುಪಾರಿ ಕೊಡೋರು, ಅವ್ರು ಕೊಡೋರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ನವರು. ಭಾಳ ಹಿರಿಯರು. ವಿಶ್ವನಾಥರವರು ಮುತ್ಸದ್ದಿ ರಾಜಕಾರಣಿ, ಹಿಂದುಳಿದ ನಾಯಕರು. ಅವ್ರು ಏನು ಹೇಳಿದ್ರು, ಇಲ್ಲಿ ಸಿದ್ದರಾಮಯ್ಯನವರು ಮೋರ್ಚಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರು. ಹಿರಿಯ ವಿಶ್ವನಾಥರವರು ಎಂತ ಮಾತು ಹೇಳಿದ್ರು ಹಿರಿಯರು. ಇದೇ ತಾನೇ ನಿಮ್ದು ಮ್ಯಾಚ್ ಫಿಕ್ಸಿಂಗ್ ಹೋರಾಟ. ನಿಮ್ಮ ದಾಖಲೆಗಳು ಬಿಚ್ಚಿಡ್ತೀವಿ ಅಂತ ಹೇಳ್ತಾರಪ್ಪ. ಏನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತೀಯ? ಸದಾನಗೌಡರು ಏನು ಹೇಳಿದ್ರು, ಅರೆ ಎಲ್ಲ ಒಟ್ಟಾಗಿ ಒಂದಾಗ ಹೋಗ್ಬೇಕು. ಸದಾನಗೌಡರು ನೋಡಪ್ಪ, ಕಾಸಿಯ ನಾವೆಲ್ಲ ಮಾತಾಡ್ತಿರ್ತೀವಿ. ಆಗ ಔಪಚಾರಿಕತೆ ಮಾತುಕತೆ ಬಂದಾಗ ಅವ್ರು ಹಂಗೆ ಹೇಳಿದ್ರು, ಸಿಟಿ ರವಿ ಹಂಗೆ ಹೇಳಿದ್ರು. ಈಗ ಅವರು ಬಿಚ್ಚಿಡ್ತೀವಿ. ಏನು ಬಿಚ್ಚಿದ್ರಿ? ಎಲ್ಲೆಲ್ಲಿ ಬಿಚ್ಚಿದ್ರಿ? ಇದು ಸರಿ ನಡೆಯಲ್ಲ. ಈ ರೀತಿ ಬ್ಲ್ಯಾಕ್ ಮೇಲ್ ರಾಜಕಾರಣ ನಡೆಯಲ್ಲ.